ಥ್ಯಾಂಕ್ ಯು. ನನ್ನ ಪ್ರೀತಿಯ ಮಕ್ಕಳು, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಚಿಕ್ಕವರೆಲ್ಲರಿಗೂ ಆಶೀರ್ವಾದಗಳು, ದೊಡ್ಡವರೆಲ್ಲರಿಗೂ ನಮಸ್ಕಾರ. ನಮ್ಮ ಆರ್ಕೆಸ್ಟ್ರಾ ಎಲ್ರಿಗೂ ನಮಸ್ಕಾರ. ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ, ಎಷ್ಟೋ ಚೆನ್ನಾಗಿ ನುಡಿಸ್ತಾ ಇದ್ದಾರೆ ವಾದ್ಯಗಳು. ಎಲ್ಲರಿಗೂ ನಮಸ್ಕಾರಗಳು, ಆಶೀರ್ವಾದಗಳು. ಹಾಡಿದವರೆಲ್ಲರಿಗೂ ನನ್ನ ಆಶೀರ್ವಾದಗಳು. ಈ ಮಳೆ ಬಂದಾಗ ತುಂಬ ಭಯವಾಯಿತು. ಇಷ್ಟು ಜನರು ಪಾಪ ಬಂದು ಕೂತ್ಕೊಂಡಿದ್ದೀರಿ, ಎಷ್ಟೋ ಪ್ರೇ ಮಾಡಿದ್ದೀವಿ, ನೀವೆಲ್ಲರೂ ಕೂಡ ಪ್ರೇ ಮಾಡಿರ್ತೀರಿ. ಮಳೆರಾಯರು ನಿಂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಈ ಪ್ರೋಗ್ರಾಮ್ ಆಗೋವರೆಗೆ ಆದರೂ ಮಳೆ ಬರಬೇಡ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ಪ್ರಾರ್ಥನೆ ಕೇಳಿದ್ದಾರೆ. ಈಗ ನಾನು ಈ ಮೈಸೂರು ಎಷ್ಟು ಜನಗಳನ್ನು ನೋಡಿ ನನಗೆ ಎಷ್ಟು ಆನಂದವಾಗಿದೆ ಅಂದರೆ, ಈಗ ಈ ಸಮೀಪದಲ್ಲಿ ನಾನು ಮೈಸೂರಲ್ಲಿ ಏನೂ ಪ್ರೋಗ್ರಾಮ್ ಮಾಡಲಿಲ್ಲ. ಈಗ ಕೂಡ ನಾನು ಹಾಡಬೇಕಂತ ಕೇಳಿದ್ದಾರೆ, ಆದರೆ ನನಗೆ ಗಂಟಲು ಸರಿ ಇಲ್ಲ, ನಾನು ಹಾಡಲಿಕ್ಕಿಲ್ಲ ಅಂತ ಹೇಳಿದೆ. ಅವರು ಆನರ್ ಮಾಡಿದ್ದಾರೆ. ಆನರ್ ಕೂಡ ಆ್ಯಕ್ಚುಲಾಗಿ ನನಗೆ ಇಷ್ಟವಿಲ್ಲ, ಸುಮ್ಮನೆ ಬರ್ತೀನಿ ಅಂತ ಹೇಳಿದೆ. ಆದರೆ ಅವರು ಆನರ್ ಮಾಡಬೇಕಂದ್ರು. ನನಗೆ ಇನ್ನೊಂದು ಇದೆಲ್ಲ ಇಟ್ಕೊಳ್ಳಿಕ್ಕೆ ಕಲೈಮಾಮಣಿ ಎಲ್ಲ ಕೊಟ್ಟರು, ತುಂಬ ಕೊಟ್ಟರು. ಅದೆಲ್ಲ ಹೆಸರು ನನಗೆ ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನನಗೆ ಗೌರವಿಸಿ ಮೈಸೂರು ಯೂನಿವರ್ಸಿಟಿಯವರು ನನಗೆ ಡಾಕ್ಟ್ರೇಟ್ ಕೊಟ್ಟರು. ಯಾವ ಸ್ಟೇಟಲ್ಲೂ ನನಗೆ ಡಾಕ್ಟ್ರೇಟ್ ಇಲ್ಲ, ಯಾರೂ ಕೊಡಲಿಲ್ಲ. ಮೈಸೂರು ಯೂನಿವರ್ಸಿಟಿ ಅಂದರೆ ಪ್ರೆಸ್ಟೀಜಸ್, ತುಂಬ ದೊಡ್ಡದು. ಇಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ನನಗೆ ಡಾಕ್ಟ್ರೇಟ್ ಬಂದಿದೆ ಅಂದರೆ ನನಗೆ ಎಷ್ಟು ಹೆಮ್ಮೆ. ಆದರೆ ನನಗೆ ಅದೆಲ್ಲ ಡಾಕ್ಟ್ರೇಟ್ ಅದೆಲ್ಲ ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಗೌರವಿಸುತ್ತೀನಿ, ತುಂಬ ಗೌರವ ನನಗೆ ಅವರು ಕೊಟ್ಟಿದ್ದಾರಂತ ತುಂಬ ಸಂತೋಷ. ನನ್ನ ಮರ್ಯಾದೆ ಕೊಟ್ಟಿದ್ದಾರೆ, ತುಂಬ ಸಂತೋಷ. ಆದರೆ ಎಸ್ ಜಾನಕಿ ಅಷ್ಟೇ, ಎಸ್ ಜಾನಕಿ. ನನಗೆ ಇನ್ನೇನು ಹೆಸರುಗಳು ಡಾಕ್ಟರ್ ಜಾನಕಿ ಬೇಡ, ಕಲೈಮಾಮಣಿ ಬೇಡ, ಯಾವುದು ಬೇಡ. ಎಸ್ ಜಾನಕಿ ಅಂದರೆ ಸಾಕು. ನಾನು ನಿಮ್ಮ ಜಾನಕಿ ಅಷ್ಟೇ, ಅದೊಂದೇ ಸಾಕು. ನನ್ನ ಹಾಡುಗಳನ್ನೆಲ್ಲ ನೀವು ಎಷ್ಟೋ ಪ್ರೀತಿಸ್ತಾ ಇದ್ದೀರಿ. ನಾನು ಸಿನಿಮಾ ಫೀಲ್ಡ್ಗೆ ಬಂದ ಹೊಸದಲ್ಲಿ ತುಂಬ ಜಾಸ್ತಿ ಹಾಡಿದ್ದು ಈ ಕನ್ನಡನೇ. ನೆಕ್ಸ್ಟು ಕನ್ನಡಕ್ಕೆ, ನೆಕ್ಸ್ಟು ಮಲಯಾಳ. ಕನ್ನಡ ಮಲಯಾಳ ನಾನು ತುಂಬ ಹಾಡಿದೆ ಆವಾಗ. ನೆಕ್ಸ್ಟ್ ಬಾಕಿ ಎಲ್ಲ ನೆಕ್ಸ್ಟೇ, ಇದಾದ ಮೇಲೇ. ಈಗ ಕೂಡ ಕನ್ನಡ ಸಾಂಗ್ಸ್ ಎಷ್ಟೆಷ್ಟು ಒಳ್ಳೆ ಸಾಂಗ್ಸ್ ಹಾಡಿದ್ದೀನಿ ನಾನು ಅಂದರೆ ನೆನೆಸರೆ ತುಂಬ ಆನಂದವಾಗಿರುತ್ತೆ, ಅಷ್ಟು ಒಳ್ಳೆ ಸಾಂಗ್ಸ್ ಹಾಡಿದ್ದೀನಂತ. ಆಮೇಲೆ ಇಲ್ಲಿ ಏನಾಯ್ತಂದರೆ, ಅಲ್ಲಿ ರೆಕಾರ್ಡಿಂಗ್ ಮಾಡಬಾರ್ದು, ಮೆಡ್ರಾಸಲ್ಲಿ ಸಬ್ಸಿಡಿ ಕೊಡಬೇಕಂತ ಇವರು ಗೌರ್ಮೆಂಟು ಒಂದು ರೂಲ್ ಇಟ್ಟಿದ್ದಾರೆ. ರೂಲ್ ಇಟ್ಟು ಇಲ್ಲೇ ಬಂದು ಪಿಕ್ಚರ್ಸ್ ತೆಗಿಬೇಕು, ರಿಕಾರ್ಡಿಂಗ್ಸ್ ಎಲ್ಲ ಇಲ್ಲೇ ಮಾಡಬೇಕಂದ್ರು ಗೌರ್ಮೆಂಟು. ಆದರೆ ಸಿಂಗರ್ಗೆ ಅವಾರ್ಡ್ ಇಲ್ಲ. ನೀವು ಸಿಂಗರ್ಗೆ ಅವಾರ್ಡ್ ಕೊಡ್ರಿ, ಆವಾಗಲೇ ನಾನು ಇಲ್ಲಿ ಬಂದು ಹಾಡ್ತೀನಿ ಅಂತ ಹೇಳಿದೆ. ನನಗೆ ಬೇಡ, ನನಗೆ ಕೊಡಬೇಡ, ಸಿಂಗರ್ ಕೊಡ್ರಿ. ಎಷ್ಟು ದಿವಸ ಹೋರಾಡಿದೆ ಗೊತ್ತಾ ನಾನು, ಸಿಂಗರ್ ಅವಾರ್ಡ್ ಬೇಕಂತ. ಎಲ್ಲ ಅವಾರ್ಡ್ ಇದೆ, ಸಿಂಗರಿಗೆ ಮಾತ್ರ ಅವಾರ್ಡ್ ಇಲ್ಲ. ಏನು, ಯಾಕೆ ನಿಮ್ಮ? ಆಮೇಲೆ ಜಗಳ ಮಾಡಿದೆ. ನಿಮ್ಮ ಕರ್ನಾಟಕದಲ್ಲಿ ಅವಾರ್ಡು ತಗೊಳ್ಳೋವಂಥ ಸಿಂಗರ್ ನಿಮಗಿಲ್ಲವಾ? ನಿಮಗೆ ತುಂಬ ಅವಮಾನ ಅಂತ ಹೇಳಿದೆ. ಆಮೇಲೆ BR ಛಾಯಾಗೆ ಬೆಸ್ಟ್ ಸಿಂಗರ್ ಅಂತ ಅವಾರ್ಡ್ ಕೊಟ್ಟರು. ನನಗೆ ತುಂಬ ಸಂತೋಷವಾಯಿತು. ಆಮೇಲೆ ನಾನು ಇಲ್ಲಿ ಬಂದು ಕನ್ನಡ ಸಾಂಗ್ಸ್ ಹಾಡಿದ್ದೀನಿ. ಹಂಸಲೇಖದು ಅದೆಲ್ಲ ತುಂಬ ಸಾಂಗ್ಸು ಬೆಂಗಳೂರು ಬಂದು ಹಾಡಿದ್ದೀನಿ. ಅದುವರೆಗೂ ನಾನು ಇಲ್ಲಿ ಬಂದು ಹಾಡಲಿಲ್ಲ. ಸಿಂಗರ್ ಅವಾರ್ಡ್ ಕೊಟ್ಟರೇನೆ ನಾನು ಬರ್ತೀನಂತ ಹೋರಾಡಿ ಬಂದಿದೆ. ಗೌರ್ಮೆಂಟು ತುಂಬ
ದಯಮಾಡಿ ಸಿಂಗರ್ ಅವಾರ್ಡ್ ಇಟ್ಟಿದ್ದಾರೆ. ನನಗೆಲ್ಲ ಬೇಡ, ನನಗೆ ಬೇಡ. ಆಮೇಲೆ ಇಲ್ಲಿ ಈ ಮೈಕ್ ಸಿಸ್ಟಮ್ ಅವರಿಗೆ ತುಂಬ ಕಂಗ್ರ್ಯಾಚುಲೇಷನ್ಸು, ನಮಸ್ಕಾರ. ಇವರು ಮೈಕ್ ಸರಿ ಇಲ್ಲಾಂದರೆ ಇವರು ಎಷ್ಟು ಚೆನ್ನಾಗಿ ನುಡಿಸ್ರೇನು, ಎಷ್ಟು ಚೆನ್ನಾಗಿ ಹಾಡ್ರೇನು ನೀವು ಆನಂದ ಪಡಲಿಕ್ಕೆ ಆಗಲ್ಲ. ಅದಕ್ಕೆ ಮೈಕ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಈ ಸ್ಟೇಜ್ ತುಂಬ ಚೆನ್ನಾಗಿದೆ, ಈ ಆಡಿಟೋರಿಯಂ ತುಂಬ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮ್ಮರಿಗೆಲ್ಲರಿಗೂ ನಿಮ್ಮ ಪ್ರೀತಿಗೆ ನಾನು ಹ್ಯಾಟ್ಸ್ ಆಫ್. ಆಮೇಲೆ ಈ ಫೋಟೋಗ್ರಾಫರ್ಸ್ ನಮ್ಮನ್ನು ಅಂದವಾಗಿ ತೋರಿಸ್ಲಿಕ್ಕೆ ಫೋಟೋ ತೆಗೆದವರು, ನಾನು ಹೇಗೆ ಮಂಗನಾಗೆ ಇದ್ದರೆ ಕೂಡ ನನ್ನನ್ನು ಚೆನ್ನಾಗಿ ತೋರಿಸಲಿಕ್ಕೆ ನೀವು ಫೋಟೋ ತೆಗಿತಾ ಇದ್ದೀರಿ. ತುಂಬ ಥ್ಯಾಂಕ್ಸ್. ನನಗೆ ಕೃಷ್ಣ ಅಂದರೆ ತುಂಬ ಪ್ರೀತಿ. ನಾನು ಗರ್ಭವಾಗಿರುವಾಗ 9 ಮಂತ್ಸು ನಾನು ಫುಲ್ಲಾಗಿ ರೆಕಾರ್ಡಿಂಗ್ಸ್ ಹಾಡ್ತಾನೆ ಇದ್ದೀನಿ. ತುಂಬ ವಾಮಿಟಿಂಗ್ಸ್ ಎಲ್ಲ ಬರುತ್ತೆ. ದಾರಿಯಲ್ಲಿ ಕಾರ್ ನಿಲ್ಲಿಸ್ಕೊಳ್ಳೋದು, ವಾಮಿಟಿಂಗ್ ಮಾಡೋದು, ರೆಕಾರ್ಡಿಂಗ್ ಹೋಗೋದು, ಹಾಡಿಬಿಟ್ಟು ಬರೋದು, ಈ ಥರ. ಕೊನೆಯಲ್ಲಿ ಅವನು ಹುಟ್ಟೋಕೆ ಮುಂಚೆ ಮುಂದಿನ ದಿವಸ ರಘುಪತಿ ರಾಘವ ಕೇಳಿದಿರಿ, ರಾಜ ರಾಮನ ನಗುಮುಗ ನೋಡಲು ಕಾದಿಹಿರ, ನಗುಮುಗ ನೋಡಲು ಕಾದಿಹಿರ, ಈ ಸಾಂಗ್ ಹಾಡಿದೆ. ದಶಾವತಾರ. ನೆಕ್ಸ್ಟ್ ಡೇ ನನಗೆ ಪೇಯ್ನ್ಸು ಸ್ಟಾರ್ಟ್ ಆಯಿತು. ಒಂದೇ ಕಂಪ್ಲೀಟಾಗಿ ಪೇಯ್ನ್ಸು. ನೆಕ್ಸ್ಟ್ ಡೇ ಅವನು ಹುಟ್ಟಿದ. ನಾನು ಗರ್ಭವಾಗಿರುವಾಗ ಕೃಷ್ಣ ನೀನೇ ಹುಟ್ಟಬೇಕು, ನೀನೇ ಹುಟ್ಟಬೇಕು, ನೀನೇ ಹುಟ್ಟಬೇಕಂತ ನೆನೆಸ್ತಾ ಇರೋದು. ಆ ಗಂಡು ಹುಡುಗ ಹುಟ್ಟಿದ. ಅದಕ್ಕೆ ಗಂಡು ಹುಟ್ಟಿದಾನೆ, ಕೃಷ್ಣನೇ ಹುಟ್ಟಿದ ಅಂತ ಏನೋ ಒಂದು ಆಸೆ, ಅವನೇ ಹುಟ್ಟಿದ್ದಾನೆ ಅಂತ. ಅದಕ್ಕೆ ಮುರಳಿ ಕೃಷ್ಣ ಅಂತ ಹೆಸರಿಟ್ಟಿದ್ದು. ಸರಿ, 3 ತಿಂಗಳು ಏನು ಹಾಡಬೇಡ, ಹೊರಗಡೆ ಹೋಗಬೇಡ ಅಂತಾರೆ. ಆದರೆ ನಿರ್ಬಂಧವಾಯಿತು ನನಗೆ. 1 ತಿಂಗಳಲ್ಲೇ ನಾನು ರೆಕಾರ್ಡಿಂಗ್ ಹೋಗಬೇಕಾಗಿತ್ತು. ನಂದನ ನಂದನ ಆನಂದ ಕಂದನ ಈ ಸಾಂಗ್ ಹಾಡಿದೆ. ಅವನು ಹುಟ್ಟಿ ಕರೆಕ್ಟಾಗಿ 1 ಮಂತು ರೆಕಾರ್ಡಿಂಗ್. ಅವನು ಹುಟ್ಟಿದ ಮೇಲೆ ಫಸ್ಟ್ ರೆಕಾರ್ಡಿಂಗ್ ಕೃಷ್ಣನ ಮೇಲೆ, ದಶಾವತಾರದಲ್ಲೇ ನಂದನ ನಂದನ ಹಾಡು. ಅದು ಒಂದು ಸೆಂಟಿಮೆಂಟಾಗಿ ನನಗೆ ಏನೋ ಆ ಕೃಷ್ಣ ಅವನೇ ಹುಟ್ಟಿದ ಅಂತ ಒಂದು ಇದೆ. ನಮ್ಮವ್ರ ಹೆಸರು ರಾಮ್ ಪ್ರಸಾದ್, ರಘುಪತಿ ರಾಘವ. ಈಗ ನಮ್ಮವ್ರು ಇಲ್ಲಾಂದರೆ ನಾನು ಇಷ್ಟು ದೂರ ಬರೋದೇ ಇಲ್ಲ. ಅವರೇ ನನ್ನನ್ನು ಇಷ್ಟು ದೂರಕ್ಕೆ ತಗೊಂಡು ಬಂದಿದ್ದು. ಅವರಿಂದನೇ ನಾನು ಎಷ್ಟು ಸಾಂಗ್ಸ್ ಹಾಡಿದೆ. ನನ್ನ ಹಿಂದೆನೇ ಇದ್ದು ನನ್ನ ಕರ್ಕೊಂಡು ಹೋಗಿ ರೆಕಾರ್ಡಿಂಗ್ಗೆ ಎಲ್ಲ ಅವರೇ. ನನಗೇನು ಗೊತ್ತಿಲ್ಲ, ಬಾ ಅಂದರೆ ಕೂಡ ಹೋಗೋದು, ಹಾಡೋದು, ಬಾಕಿ ಎಲ್ಲ ಪ್ರೋಗ್ರಾಮ್ಸ್ ಮಾತಾಡೋದು, ಇದು ಎಲ್ಲ ನಮ್ಮವರೇ. ಈಗ ನಮ್ಮ ಹುಡುಗ ನೋಡ್ಕೊತಾ ಇದ್ದಾನೆ, ಆವಾಗೆಲ್ಲ ಅವರೇ. ಎಲ್ಲ ಸಾಂಗ್ಸು ಅವರಿದ್ದು ನಾನು ಹಾಡಿದ್ದೆ. ನನ್ನ ರೆಕಾರ್ಡಿಂಗ್ಸ್ ಅವ್ರು ಬಂದು ಅವ್ರು ಕೇಳುವಾಗ ನಾನು ಹಾಡಿದ್ದು. ಏನಾದರೂ ಸ್ವಲ್ಪ ಸರಿ ಇಲ್ಲ ಅಂದರೆ ನನ್ನೊಂದು ಟೇಕ್ ಹಾಡು ಅಂತ ಅವರು ಹೇಳೋದು. ಆವಾಗ ರೆಕಾರ್ಡಿಂಗ್ಸ್ ಎಲ್ಲ ಹೇಗೆಂದರೆ ಫುಲ್ ಸಾಂಗ್. ಈಗ ಟ್ರ್ಯಾಕ್ ಸಿಸ್ಟಮ್ ಬಂತು. ಬಿಟ್ಟಾಗಿ ಒಂದೊಂದು ಲೈನು, ಅರ್ಧ ಲೈನ್ ಕೂಡ ಹಾಡ್ಬೋದು. ಪಂಚಿಂಗ್ ಸಿಸ್ಟಮ್, ಬಿಟ್ಟಾಗಿ ಹಾಡಿ ಒಂದೇ ಸಾಂಗಾಗಿ ಮ್ಯಾಚ್ ಮಾಡ್ತಾರೆ. ಆವಾಗ ಹಾಗಿಲ್ಲ, ಫುಲ್ ವಿತ್ ಆರ್ಕೆಸ್ಟ್ರಾ ಫುಲ್ಲಾಗಿರ್ತಾರೆ. ನಾವು ಫುಲ್ಲಾಗಿ ಸಿಂಗರ್ಸ್ ಎಲ್ಲರೂ ಸೇರಿಕೊಂಡು ಹಾಡೋದು. ಡ್ಯೂಯೆಟ್ಸ್ ಹಾಡ್ರೆ ಸೇರಿಕೊಂಡು ಹಾಡೋದು. ಈಗ ಡ್ಯೂಯೆಟ್ಸ್ ಸೇರಿ ಹಾಡೋಲ್ಲ, ಯಾರು ಹಾಡ್ತಾರೋ ಕೂಡ ಗೊತ್ತಿಲ್ಲ ಡ್ಯೂಯೆಟ್ಟು. ನಾನು ಹಾಡಿಬಿಟ್ಟು ಹೋಗ್ತೀನಿ, ಆಮೇಲೆ ಯಾರೋ ಹಾಡ್ತಾರೆ. ಈಗ ಪರಿಸ್ಥಿತಿ ಆಗಿದೆ. ಹಾಗೆ ಎಲ್ಲ ನಾವೆಲ್ಲ ಸೇರಿ ಹಾಡೋದು. ಯಾರು ಇಷ್ಟು ಮಿಸ್ಟೇಕ್ ಯಾರು ಮಾಡ್ರೇನು ಮತ್ತೆ ಬಿಗಿನಿಂಗಿಂದ ಹಾಡೋದು. ಆಗ ರೆಕಾರ್ಡಿಂಗ್ ಎಲ್ಲ ಆ ಥರ ಅಷ್ಟು ಏನು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ, ಸಾಂಗ್ ಎಲ್ಲ ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿ 9 to 1 ಕಾಲ್ ಶೀಟು, 9 to 1 ಒಂದು ಸಾಂಗ್ ರೆಕಾರ್ಡ್ ಮಾಡೋದು. ಆ ಥರ ಕಷ್ಟಪಟ್ಟು ನುಡಿಸಿದ ಸಾಂಗ್ಸ್ ಎಲ್ಲ ಈಗ ಇವರು ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ಆರ್ಕೆಸ್ಟ್ರಾ ಸಿಂಗರ್ಸ್ ಎಲ್ಲ ಚೆನ್ನಾಗಿ ಹಾಡ್ತಾ ಇದ್ದಾರೆ. ತುಂಬ ಸಂತೋಷವಾಗಿದೆ, ತುಂಬ ಸಂತೋಷ ಆಗಿದೆ. ನಾನು ಏನು ಮಾತಾಡಬೇಕು, ಇನ್ನು ಏನು ಮಾತಾಡಲಿಕ್ಕಿಲ್ಲ.